ನನ್ನ ಹೆಸರು ರೇಖಾ. ಇವತ್ತು ನಮ್ಮನೆ ಸಾಮಾನು ತಂದಿದ್ದರು. ಸಕ್ಕರೆ, ಉಪ್ಪಿನಕಾಯಿ ಡಬ್ಬ, ಸೋಪಿನ ಪುಡಿ, ಆಮೇಲೆ ಬೇಳೆಕಾಳು ಒಂದು ಅರ್ಧ kg, ಒಂದು ಕೋಲ್ಗೇಟು, ಒಂದು ಸೋಪು, ಸಂತೂರ್ ಸೋಪು, ಒಂದು ಎಣ್ಣೆ ಪ್ಯಾಕೆಟು, ಇಷ್ಟು ಸಾಮಾನು ತಂದಿದ್ದರು. ಹಾಗೆ ಅಗ್ನಿ ಟೀಪಟ್ನ ಸಾಮಾನು ತಿಂಗಳಿಗೊಂದ್ಸರಿ ತರ್ತೀವಿ, ಇಲ್ಲಾಂದರೆ ಚೀಟಿ ಬರ್ತೀನಿ ತರ್ತಾರೆ ನಮ್ಮನೆಯವರು. ನೋಡೋಕ್ಕೆ ಈ ಥರ ಕಾಣಿಸುತ್ತೆ ನಮ್ಮನೆ. ನಮ್ಮಪ್ಪನ ಕಂಡ್ರೆ ಪ್ರೀತಿ, ಯಾವಾಗಲೂ ನಮ್ಮಪ್ಪನ ಫೋಟೋ ತೆಗಿತಾ ಇರ್ತೀನಿ ನಾನು. ಸಾಯಂಕಾಲ ಸರಿ ನಮ್ಮನೆ ಈ ಕಡೆ ನೋಡಿದ್ರೆ ಈ ಥರ ಕಾಣಿಸುತ್ತೆ. ನೈಟು ತೆಗ್ದಿರೋದು. ಅಕ್ಕಪಕ್ಕ ಸುಮಾರು ಮನೆಗಳಿವೆ. ತಿಂಡಿ ಆದಮೇಲೆ ಊಟ ಆದಮೇಲೆ ಬಂದು ಗಳಿಗೆ ಬಾಲ್ಕನಿಯಲ್ಲಿ ಕೂತು ಈ ಥರ ಒಳಗೆ ಟೈಮ್ ಪಾಸ್ ಮಾಡ್ತೀನಿ. ನಮ್ಮನೆ ಗಿಡ ಈ ಥರ ಹೂ ಬಿಟ್ಟೈತೆ. ಕನ್ಲೆ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲನೂ ಒರೆಸ್ಕೊಂಡು ಉಪ್ಸಾರು ಮಾಡೋಣ ಅಂತ ಟಮಾಟೆ ಹಣ್ಣು ಹಾಕ್ಕೊಂಡಿದ್ದೀನಿ ಬಿಸಿನೀರಿಗೆ. ಬೇಳೆಕಾಳು ಒಂದು ಅರ್ಧ ಕಪ್ಪಷ್ಟು ಬೇಳೆಕಾಳು ಹಾಕ್ಕೊಂಡಿದ್ದೀನಿ. 2 ಟಮಾಟೆ ಹಣ್ಣು ಕೂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಕಡೆ ಬಜ್ಜಿ ಬೇಸನ ಅಂದ್ಬಿಟ್ಟು ಕಡಲೆ ಹಿಟ್ಟು ಮಾಡ್ಕೊಂಡಿದ್ದೀನಿ. ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪಿನ ಪುಡಿ ಹಾಕ್ಕೊಂಡು ಅಚ್ಕಾರ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಲೆ ಮೇಲೆ ಉಪ್ಸಾರಿಗೆ ಅಂತ ಹಳ್ಳಿ ಕಡೆ ಸುಟ್ಕೋತಾರೆ. ಈ ಕಡೆ ಕೆಂಡ ಇಲ್ವಲ್ಲ, ನಾನು ಹರಳೆ ಮೇಲೆ ಈ ಥರ ಸಣ್ಣ ಕುಯ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿನ ಸಣ್ಣಗೆ ಸುಟ್ಕೋತೀನಿ. ಸುಟ್ಕೊಂಡಾದಮೇಲೆ ಈ ಕಡೆ ಹಸಿಮೆಣಸಿಕಾಯಿ, ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕ್ಕೋತೀನಿ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೆನೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸಿ ಜಾರ್ಗೆ ಚೆನ್ನಾಗಿ ನುಣ್ಣಗೆ ನುರಿತದೆ ಅಂತ ಈ ಕಡೆ ಈರುಳ್ಳಿ ಹುರ್ಕೋತಾ ಇದ್ದೀನಿ. ಈ ಥರ ಹುರ್ಕೊಂಡ್ರೆ ಸಾರು ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದಪ್ಪ ಟ್ರೈ ಮಾಡಿ. ಕಡಲೆ ಹಿಟ್ಟು ಕಡೆ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬಜ್ಜಿ ಅಂದರೆ ತುಂಬ ಇಷ್ಟ. ನಮ್ಮ ಹುಡುಗರು ತುಂಬ ಇಷ್ಟಪಡ್ತಾರೆ. ಈ ಥರ ಹಾಕ್ಕೊಂಡಿದ್ದೀನಿ. ಈ ಕಡೆ ಹರಳೆಯಲ್ಲಿ ಹುರ್ಕೋತಾ ಇದ್ದೀನಿ. ಬಜ್ಜಿಗೆ ಕಡಲೆ ಹಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನಾನು ಇದೇ ಥರ ಮಾಡೋದು. ಆಮೇಲೆ ಸೀಮೆ ಬದನೆಕಾಯಲ್ಲಿ ಈ ಥರ ಬಜ್ಜಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಅದೊಂದು ಸ್ವಲ್ಪ ಟ್ರೈ ಮಾಡಿ. ಈ ಥರ ಸುಟ್ಕೊಂಡ್ರೆ ಈರುಳ್ಳಿ ತುಂಬ ಉಪ್ಸಾರು ಚೆನ್ನಾಗಿ ಟೇಸ್ಟಾಗಿರುತ್ತೆ. ಹಸಿಮೆಣಸಿಕಾಯಿ ಹಾಕ್ಕೋತಾ ಇದ್ದೀನಿ. ನಾನು ಹಳ್ಳಿ ಕಡೆ ಹೀಗೆ ಮಾಡೋದು.
ಹಸಿಮೆಣಸಿನ್ಕಾಯಿ ಹುರ್ಕೊಳ್ಬೋದು. ಇಲ್ಲಾಂದರೆ ಒಂದು ಸೂಜಿ ದಾರ ಕಟ್ಕೊಂಡು ಈ ಥರ ಹುರ್ಕೊಳ್ಳೋದು. ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸುಟ್ಟಿರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬಜ್ಜಿ ಹಾಕ್ತಾಯಿದ್ದೀನಿ. ಈ ಥರ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಈ ಥರ ಉಪ್ಸಾರಿಗೆ ಈ ಥರ ಮಾಡ್ಕೊಂಡು ಉಣ್ಣೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಹಳ್ಳಿ ಕಡೆ ಸಾಮಾನ್ಯವಾಗಿ ಇದೇ ಥರ ಅಡುಗೆ ಮಾಡೋದು. ನಾನು ಹಳ್ಳಿಯಿಂದ ಬಂದಿರೋಳು. ನಮ್ಮೂರ ಹತ್ರ ಕೆರ್ಲಾಪುರದ ಹತ್ರ ಕರ್ತಾಳು ಅಂತ, ಅಲ್ಲಿ ನಮ್ಮ ತಾಯಿ ಮನೆ. ನಾನು ಮದುವೆ ಆಗಿರೋದು ಸಾಲಿಗ್ರಾಮಕ್ಕೆ. ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದಪ್ಪ ನೀವು ಟ್ರೈ ಮಾಡಿ. ಹಳ್ಳಿ ಕಡೆ ಅಡುಗೆ ಯಾವ ಥರ ಮಾಡ್ತಾರೆ ಅಂತ ಒಬ್ಬೊಬ್ಬರು ಮನೆ ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಮಾಡೋದು ಈ ಥರ ನಾನು ಮಾಡ್ತೀನಿ. ಬೇಳೆ ಬೇಯ್ತಾದೆ, ಈ ಥರ ಎಲ್ಲ ಒಂದಕ್ಕಾಗ್ಬಿಡುತ್ತೆ ಅಂತ ಬಿಡಿಸ್ತಾ ಇದ್ದೀನಿ. ಈ ಥರ ಬಿಡಿಸ್ತಾ ಇದ್ದೀನಿ, ಎಲ್ಲ ಅಂಟ್ಕೊಬಿಟ್ಟಿದೆ ಅಂತ ಬಿಡಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಎತ್ತುತ್ತಾ ಇದ್ದೀನಿ. ಈ ಥರ ಬಿಟ್ಟೋಗ್ಬಿಡ್ತು, ಸಾರಿ, ಮಿಸ್ಟೇಕ್ ಆಗ್ಬಿಡ್ತು. ಎಣ್ಣೆಲಿ ಎತ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಬೆಂದೈತೆ, ಇನ್ನೊಂದು ಆಮೇಲೆ ಹಾಕ್ಕೊಳ್ಳೋಣ ಅಂತ ಸುಮ್ಮನಾದೆ. ಬಿಸಿ ಹಾಕ್ಕೊಡೋಣ ಅಂತ. ಈ ಥರ ಬಜ್ಜಿ ಈ ಥರ ಬಂದೈತೆ. ಅಳ್ಕೊಬಿಟ್ಟದೆ. ಅಜ್ಜಿ ಸೋಡಾ ಪುಡಿ ಹಾಕಿದೆ, ಅಳ್ಕೊಬಿಟ್ಟದೆ. ಬೇಳೆ ಬೆಂದೈತೆ. ಟೊಮೆಟೊ ಹಣ್ಣು ಬೇಯಕ್ಕೆ ಹಾಕಿದ್ನಲ್ಲ, ಟೊಮೆಟೊ ಹಣ್ಣು, ಬೇಳೆ ಎಲ್ಲನೂ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಹಾಕೋಬೇಕು. ಇಲ್ಲಾಂದರೆ ಅದನ್ನ ಸೂಜಿಲಿ ದಾರದ ಥರ ಪೋಣಿಸ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಕೊಬೋದು, ಈ ಥರ ಬೇಯಿಸ್ಕೊಂಡು ಹಾಕೋಬೋದು. ಒಬ್ಬೊಬ್ಬರ ಮನೆ ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ಮನೆ ಈ ಥರನೇ ನಾನು ಯಾವಾಗಲೂ ಮಾಡೋದು. ಬೇಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೋಬೇಕು. ಖಾರ ಈ ಕಡೆ ಎಲ್ಲನೂ ಒಂದು ಆಡಿಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕದರ್ಕೊಂಡು ಚೆನ್ನಾಗಿ ಆಡಿಸ್ತಾಯಿದ್ದೀನಿ. ಹಳ್ಳಿ ಕಡೆ ಇದೇ ಥರ ಮಾಡೋದು, ನಮ್ಮೂರ ಕಡೆ ಇದೇ ಥರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದಪ್ಪ ಟ್ರೈ ಮಾಡಿ. ನಮ್ಮ ಮನೆಯವ್ರಿಗೆ ಉಪ್ಸಾರು ಅಂದ್ರೆ ಆಗೋದೇ ಇಲ್ಲ. ಹೆಂಗೆ ಮಾಡಿಕೊಟ್ರು ಅವ್ರಿಗೆ ಇಷ್ಟನೇ ಪಡೋದಿಲ್ಲ. ಅದೇನೋ ಗೊತ್ತಿಲ್ಲ, ಅವರಮ್ಮ ಹೆಂಗೆ ಮಾಡಿಕೊಟ್ರು ಉಣ್ತಾರೆ. ಆದರೆ ನಾವು ಮಾಡಿದ್ರೆ ಈ ಥರ ಅಂತಾರೆ. ನಮ್ಮ ಹತ್ರ ಚೆನ್ನಾಗಿರುತ್ತೆ. ಎಷ್ಟೇ ಆದರೂ ಅವರ ಮುಂದಿರ ಬಿಟ್ಕೊಡೋದಿಲ್ಲ. ಈ ಕಡೆ ಸಾಂಬಾರು ಬೇಯ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಅನ್ನದ ಜೊತೆ ಬಜ್ಜಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.